ಎಲ್ರಿಗೂ ನಮಸ್ಕಾರ. ಒಂದು ಡೇರಿಂಗ್ ಬೇಕಂತ ಹೇಳ್ತಾರೆ ಮನುಷ್ಯನಿಗೆ. ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ದೊಡ್ಡ ಚಿಕ್ಕದಿಂದ ಬೆಳೆಸಿ 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 ದೊಡ್ಡದು ಮಾಡಬೇಕಾದ್ರೆ ಶೋಧನಂತವ್ರಿಗೆ ಎಕ್ಸ್ಪೀರಿಯನ್ಸ್ ವೆರಿ ಇಂಪಾರ್ಟೆಂಟ್. ಅದು ಬೇರೆ ನಮ್ಮ ತಪ್ಪುಗಳು ತುಂಬ ತಪ್ಪು ಮಾಡಿದ್ರೇ ನಾಳೆ ಕಾರ್ಯಕ್ರಮ ಇನ್ನೂ ಮಾಡುವಾಗ ಅದನ್ನು ಇಂಪ್ರೂವ್ ಮಾಡಿ ಇನ್ನಷ್ಟು ತಪ್ಪುಗಳನ್ನು ಮೊದಲು ಹೇಳಬೇಕು. ಎಲ್ಲರೂ ಕಾರ್ಯಕ್ಕೆ ಮಾತ್ರ ಪ್ರೋತ್ಸಾಹ ಮಾಡೋದಲ್ಲ, ಯಾವುದು ಒಳ್ಳೆದಾಗಿದೆ ಒಳ್ಳೆದಾಗಿದೆ ಒಳ್ಳೆ ಅದು ಎಷ್ಟು ತಪ್ಪುಗಳಾಗಿವೆ ಅದು ಇಂಪಾರ್ಟೆಂಟ್. ನಮಗೆ ಇನ್ನೊಂದು ಹೆಚ್ಚು ಮುಂದೆ ಇಡಲಿ ಕರೆಕ್ಟ್ ಮಾಡಿ. ನಾವು ಇವಾಗ 3 ವರ್ಷದ್ದು ಕಾರ್ಯಕ್ರಮ ಹೋಗಿದ್ದೇವೆ. ಫಸ್ಟ್ ನಾವು ಏನೋ ಗೊತ್ತಿಲ್ಲ, ಆಗ ಕೊರೋನಾ ಮುಗಿದಿದ್ದು ಮಾತ್ರ ಒಂದು ಫಸ್ಟ್ ಪ್ರೋಗ್ರಾಮ್ ಅಂತ ಹೇಳಿದ್ದೇ ಆಟಿಡ್ ಒಂದು ದಿನ. ಅದಕ್ಕೋಸ್ಕರ ಜನ ಒಂದು ಕೆಳಗೆ ಫಾರ್ಚೂನ್ ಪ್ಲಾಜಾ ಕೆಳಗಿನವರೆಗೆ ಲೈನ್ ನಿಂತಿತ್ತು. ಲಿಫ್ಟ್ ಬಂದ್ ಮಾಡಿದ್ರು ಕಡೆಗೆ, ಲಿಫ್ಟಲ್ಲಿ ಹೋಗ್ಲಿಕ್ಕೆ ಹೋಗಿಲ್ಲ ಅಂತ. ಮತ್ತೆ ತಗೊಂಡದ್ದು ನಾವು ಫಾರ್ಚೂನ್ ಕರಾಮಾದ ಅಲ್ಲಿ ಸ್ವಲ್ಪ ಓಕೆ, ಸ್ಥಳ ಎಲ್ಲ ಒಳ್ಳೆ ಇತ್ತು. ಅದು ಕಲ್ಲು ಕೂಡ ಕೊಟ್ಟಿದ್ದಾರೆ, ಕಲಿ ಸ್ಪೆಷಲ್ ಎಲ್ಲ ಇತ್ತು. ಸೆಕೆ ಜಾಸ್ತಿ ಆಯಿತು. ಸೊ ಅದೇ ಸ್ವಲ್ಪ ಕ್ಲೀನ್ ಮಾಡುವಂಥ ಲಾಸ್ಟ್ ಟೈಮ್ ನಾವು ಇಲ್ಲಿ ಮಾಡಿದ್ದು ಉತ್ಸಾಹನಲ್ಲಿ. ಅಲ್ಲಿ ಕೂಡ ಸ್ಥಳದ್ದು ವ್ಯವಸ್ಥೆ ಮತ್ತು ಸೆಕೆ ಜನರೆಲ್ಲ ಹೊರಗೆ ನಿಂತಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಬ್ಬರೇ ಇವರು ಓಡ್ತಾ ಇದ್ದಾರೆ. ಎಲ್ಲ ಒಬ್ಬರೇ ಮಾಡ್ಲಿಕ್ಕೆ ಆಗುದಿಲ್ಲ, ನಂಗೆ ಗೊತ್ತುಂಟು. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತಗೊಂಡ್ರೆ ಅದು ಅವರಷ್ಟಿಗೆ ಅವ್ರಿಗೆ ಬಿಟ್ಟು ಬಿಡಬೇಕು. ಅದು ಅವನು ಮತ್ತು ಜವಾಬ್ದಾರಿನ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದರೆ MC-ಗೆ ಗೊತ್ತಿರೋಲ್ಲ ಏನು ನೆಕ್ಸ್ಟ್ ಕಾರ್ಯಕ್ರಮ. ಕಾರ್ಯಕ್ರಮ ಒಳ್ಳೆ ಹೊಸ ಐಡಿಯಾಗಳು ಬರ್ತದೆ. ಇನ್ನು ಮುಂಚೆ ಸ್ಟಾರ್ಟಿಂಗ್ ಸ್ವಲ್ಪ ಚಿಕ್ಕದಿರ್ತದೆ ಮತ್ತು ದೊಡ್ಡದಾಗುವಾಗ ಹೊಸ ಐಡಿಯಾಗಳು ಬರ್ತಾ ಇರ್ತವೆ. ಅದನ್ನೆಲ್ಲ ನಾವು ಹಂಚುವ ಸ್ಪೆಷಲ್ ಆಗಿ ಶೋಧನೆ ಕಾಲ್ ಮಾಡಿ ಹೀಗೆ ಮಾಡಿದರೆ ಒಳ್ಳೇದಾಗ್ತದೆ. ಎಲ್ಲರೂ, ನಾನು ಮಾತ್ರ ಎಲ್ಲರಿಗೆ ನಾನು ಹೇಳೋದು, ಅವರು ಎಲ್ಲರೂ ಸಹ ವೆಲ್ಕಮ್ ಮಾಡ್ತಾರೆ. ಯಾವುದು ಒಳ್ಳೇದಿದೆ ಹಾಕಿ ಬಿಡ್ತಾರೆ ಅಷ್ಟೇ. ಸೊ ಒಳ್ಳೇದು ನಾವೆಲ್ಲ ಸೇರ್ಕೊಂಡು ಮಾಡುವ, ಯಾಕೆಂದರೆ ನಮ್ಮ ಊರಿನ ಕಲ್ಚರಿಗೆ ತೋರಿಸ್ಬೇಕು. ಸೊ ಒಟ್ಟಿಗೆ ಸೇರಿ ಮಾಡೋಣ ಕಾರ್ಯಕ್ರಮ. ಥ್ಯಾಂಕ್ ಯು.